ನಮಸ್ಕಾರ ಫ್ರೆಂಡ್ಸ್, ಇನ್ನೊಂದು ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ. ನೋಡ್ರಿ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ? ನಮ್ಮ ಕಾರವಾರ ಹುಡುಗ ಗಾಡಿ ಓಡಿಸ್ತಾ ಇದ್ರೆ ಹಂಗೆ ಭಯ ಆಗ್ತಾ ಇದೆ ಫುಲ್ಲು. ನೋಡಿ ಜಿಗ್ ಜ್ಯಾಗ್ ಹೋಗ್ತಾ ಇದ್ದಾರೆ. ಓಕೆ, ಸೊ ಈಗ ಜರ್ನಿ ಎಲ್ಲಿ ಅಂದರೆ ದಾಂಡೇಲಿ ಗೊತ್ತಲ್ವಾ, ನಮ್ಮೂರು ದಾಂಡೇಲಿ ಹೋಗೋಣ ಬನ್ನಿ. ಯಲ್ಲಾಪುರ ಟು ದಾಂಡೇಲಿ. ಏನು ರೂಟ್ ಗೊತ್ತಾ? ಸ್ವರ್ಗ. ಬಟ್ ಏನಂದರೆ ನಾವು ಕಾರಲ್ಲಿ ಹೋಗ್ತಾ ಇಲ್ಲ, ಮುಂದೆ ಇನ್ನೊಂದು ವೆಹಿಕಲ್ ಚೇಂಜ್ ಆಗುತ್ತೆ. ನೋಡಿ ಯಾರ್ಯಾರಿದ್ದಾರೆ, ಫುಲ್ ಫ್ಯಾಮಿಲಿ ಮಾಡಿ. ಆಮೇಲೆ ಸೀದಾ ಮನೆಗೂ ಹೋಗಲ್ಲ ನಾವು ಮನೆಗೆ, ದಾಂಡೇಲಿಗೆ ನಡುವೆ ಅಲ್ಲಿ ಇಲ್ಲಿ ತಿರುಗಾಡೋದಿದೆ, ತೋರಿಸ್ತೀವಿ. ಸೊ ಯಾರ್ಯಾರು ಲಾಸ್ಟ್ ಎಪಿಸೋಡ್ಗಳನ್ನ ನೋಡಿಲ್ವೋ ನೋಡಿ, ಒಳ್ಳೊಳ್ಳೆ ಎಪಿಸೋಡ್ಗಳನ್ನ ಮಾಡಿದ್ದೀವಿ ಈ ಸರಿ. ಕಂಟೆಂಟ್ಸ್ ಮೇಲೆ ಕಂಟೆಂಟು, ಪ್ರ್ಯಾಂಕ್ ವಿಡಿಯೋ ಆಯಿತು, ಆಮೇಲೆ ಭಜನೆ ವಿಡಿಯೋಗಳು, ಗಣೇಶ ವಿಸರ್ಜನೆ ವಿಡಿಯೋಸ್ ಎಲ್ಲ ಎಂಜಾಯ್ ಮಾಡಿ. ನೋಡ್ರಿ ಯಲ್ಲಾಪುರ ಶಾನ್ಭಾಗ್ ಹೋಟೆಲ್ ಗೊತ್ತಿರಬೇಕಲ್ಲ, ಶಾನ್ಭಾಗ್ ಹೋಟೆಲ್ ಅಂತ. ಸೊ ಸಿಕ್ಕಾಪಟ್ಟೆ ಫೇಮಸ್ ಹೋಟ್ಲು ಯಲ್ಲಾಪುರದ್ದು. ಸೊ ಪೆಟ್ರೋಲ್ ಬಂಕ್ ಅಂತ ನಿಲ್ಸಿದ್ದೀವಿ. ಸೊ ಈಗ ಆ್ಯಕ್ಚುಲಿ ನಾನು ಶುಭಮ್ ಬೈಕಲ್ಲಿ ಹೋಗ್ತೀವಿ, ಆ್ಯಂಡ್ ಫ್ಯಾಮಿಲಿಯವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ ದಾಂಡೇಲಿ. ಇವರು ಕಾರಲ್ಲಿ ಬರ್ತಾರೆ. ಮಿಡ್ಲಲ್ಲಿ ದಾಂಡೇಲಿ ಟು ಯಲ್ಲಾಪುರ ರಸ್ತೆಯಲ್ಲಿ ಧೀರಜ್ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಸೊ ಎಷ್ಟು ರೇಟು, ಏನು, ಹೆಂಗೆ ಸಿಗುತ್ತೆ, ನಿಮ್ಗೇನಾದರೂ ತೊಗೊಳ್ಳೋ ಐಡಿಯಾ ಇದೆ ಅನ್ನೋದಾದರೆ ನೋಡಿ ಯಾವ ಥರ ಇದೆ ಹೊಲ, ತೋಟ ಅಥವಾ ಲ್ಯಾಂಡ್. ನಾನು ಇನ್ನೂವರೆಗೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅದು ನೋಡಿಕೊಂಡು ನೆಕ್ಸ್ಟು ದಾಂಡೇಲಿ ಹತ್ತ ನಮ್ಮ ಪಯಣ ಸ್ನೇಹಿತರೆ. ಆ್ಯಕ್ಚುಲಿ ಇವ್ರಿಗೆ ಗೊತ್ತಿಲ್ಲ ನಾವು ಯಾಕೆ ಹೇಳ್ಕೊಂಡ್ವಿ, ಯಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ, ಏನು ಬರುತ್ತೆ, ಯಾವ ಗಾಡಿ ಅಂತ. ಸೊ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಸದ್ಯಕ್ಕೆ ಹೇಳಿದೆ ಇದೇ ಗಾಡಿ ಇದೆ, ಟೆಂಪೋ ರೆಡಿ ಇದೆ, ಇದರಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ. ಯಾವುದು ಇದಾ? ಟ್ರ್ಯಾಕ್ಟ್ರಲ್ಲಿ ಗೊತ್ತಾಗುತ್ತೆ. ವೇಟ್ ಆ್ಯಂಡ್ ವಾಚ್. ಸೊ ನಾನು ಜಸ್ಟ್ ಆ ಕಡೆ ಹೋಗೋಷ್ಟರಲ್ಲಿ ಬಂದುಬಿಟ್ಟಿದ್ದಾರೆ ನೋಡಿ. ಇದು ಓಕೆ, ಸಿಗ್ತಾ? ಹಾಂ. ಸೊ ಯಲ್ಲಾಪುರದಲ್ಲಿ ಅಮೆಝಾನಿಂದ ಬಂದಿದೆ GoPro ಒರಿಜಿನಲ್ 2 ಬ್ಯಾಟ್ರೀಸ್. ಓಕೆ, 4500 ಏನು ರೇಟು? ಸೊ ನೆಕ್ಸ್ಟ್ ಇದು ಚೇಂಜ್ ಮಾಡ್ಬೋದು. ಸೊ ಇದನ್ನ ಟ್ರೈ ಮಾಡು, ಅದು ಮುಗಿದ್ಮೇಲೆ ಇದು ಟ್ರೈ ಮಾಡಿ. 2 ಬ್ಯಾಟ್ರಿ. ಹಾಂ. ಸೊ ಯಲ್ಲಾಪುರಿಂದ ಬಂದ್ವಿ ಆಚೆ. ಸೊ ಯಲ್ಲಾಪುರ ರೂಟು ಹಿಂಗೆ ಬಂದರೆ ಯಲ್ಲಾಪುರಿಂದ ಬರ್ತೀವಿ. ಸೊ ದಾಂಡೇಲಿಗೆ ಹೋಗ್ಬೇಕಂದ್ರೆ ನಿಮಗೆ ಒಂದು 5 ಕಿಲೋಮೀಟ್ರ್ ಆದಮೇಲೆ ಕಟ್ ಸಿಗುತ್ತೆ ದಾಂಡೇಲಿಗೆ ಹೋಗೋಕ್ಕೆ. ಸೊ ಬೋರ್ಡ್ ನೋಡಿಕೊಂಡು ಲೆಫ್ಟ್ ಹೋಗಿ, ಸ್ಟ್ರೇಟ್ ಹೋದರೆ ಹುಬ್ಳಿಗೆ ಹೋಗ್ಬೋದು. ರೈಟ್ ಹೋಗ್ಲಿ ಗಾಡಿ ಹೋಗ್ತಾ ಇರಬೇಕು. ಆನೆ ಸಿಕ್ಕಿತ್ತು. ಸೊ ನಿಂತ್ಕೊಂಡಿದ್ದಾರೆ. ಸೊ ಕಾಡು ಪ್ರಾಣಿಗಳು ಕಾಣ್ತವೆ, ಲಕ್ಕಿದ್ರೆ ಕಾಣ್ತವೆ. ಹುಲಿಗಳು, ಆನೆಗಳು, ಗರಡಿಗಳು ಜಾಸ್ತಿ ರೀ. ಮೊನ್ನೆ ದಾಂಡೇಲಲ್ಲಿ 2 ಗರಡಿ ಅಟ್ಯಾಕ್ ಮಾಡಿದೆ ಒಬ್ಬರಿಗೆ. ಸ್ವಲ್ಪ ರಿಸ್ಕ್ ಇದೆ ಬೈಕಲ್ಲಿ ಬರೋದು. ರೈಟ್. ಸೊ ನಾವೇ ಆಲ್ಮೋಸ್ಟು ಸುಮಾರಷ್ಟು ಆಕ್ಸಿಡೆಂಟ್ಗಳನ್ನು ಈ ರೂಟಲ್ಲಿ ನೋಡಿದ್ದೀವಿ. ಸೊ ಈ ಕಡೆ ಬಂದಾಗ ಸ್ವಲ್ಪ ಹೊಸೊಬ್ಬರು ಈ ರೂಟಿಗೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕು. ನೋಡಿರಿ ಇದೇ ಲ್ಯಾಂಡು ಹೆಂಗಿದೆ, ಪೂರ್ತಿ ಮಾವಿನ ತೋಟಗಳಿದೆ ಎಲ್ಲ ಕಡೆ. ಸೊ ಇದೊಂದು ಚಿಕ್ಕ ಮನೆ ಥರ ಕಟ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಕನ್ಸ್ಟ್ರಕ್ಷನು. ಸೊ ಇರೋಕೆ ಅಂತ. ಸೊ ಮೇನ್ ರೋಡಲ್ಲಿದೆ, ತೋಟ ಇದೆ. ನೋಡ್ರಿ ಹೆಂಗಿದೆ ಜಾಗ ನಮ್ಮೂರ ಕಡೆ. ಧೀರಜ್, ಕಂಗ್ರ್ಯಾಚುಲೇಷನ್ ನಿಮ್ಮ ಭೂಮಿಗೆ. ಸೂಪರ್ ಆಗಿದೆ. ಹಾಂ, ಎಲ್ಲಿವರೆಗೂ? ಹಾಂ. ಹೌದಾ? ಹಾಂ. ಎಷ್ಟು ಮಾವಿನಕಾಯಿ ಗಿಡಗಳಿದಾವೆ? 30. ಹಾಂ. ಆ ಕಡೆ ಎಲ್ಲಿವರೆಗೂ ಬರುತ್ತೆ? ಆ ಕಡೆ ಓಕೆ. ಅಲ್ಲಿ ಎಷ್ಟು ಗುಂಟೆ ಇದು ಟೋಟಲ್? 1 ಎಕರೆ ಜಾಗ, 40 ಗುಂಟೆ. ಹಾಂ, ಓಕೆ.
ನಮ್ಮ ಬೆಂಗಳೂರು ಜನ ಕೇಳ್ತಾ ಇರ್ತಾರೆ ಎಲ್ಲಪ್ಪ ಭೂಮಿ ಹೆಂಗಿದೆ ನಿಮ್ಮೂರ ಕಡೆ ಎಲ್ಲ ರೇಟು ಇನ್ವೆಸ್ಟ್ ಮಾಡೋದು ಎಲ್ಲಿ ಅಂತ. ಸೊ ನೋಡ್ರಿ ನಮ್ಮೂರ ಕಡೆ ಹೆಂಗಿದೆ ಜಾಗ. ಹೆಂಗಿದೆ ಈ ಕಡೆ ಎಲ್ಲ ರೇಟು? ರೆಸಾರ್ಟ್ ಲ್ಯಾಂಡ್ ಸಿಗುತ್ತಾ ಈಸಿಯಾಗಿ? ದಾಂಡೇಲಿ ರೇಟ್ ಕೇಳೋಂಗಿಲ್ಲ. ಕೋಟಿ ದಾಂಡೇಲಿ ಹೊರಗಡೆ ಸ್ವಲ್ಪ ಕಡಿಮೆ. ಈ ಕಡೆ ಎಲ್ಲ ಏರಿಯಾ ಸ್ವಲ್ಪ ಕಡಿಮೆ ಐತಿ ರೇಟ್. ಇಲ್ಲೊಂದು 5 ಎಕರೆ ಐತಿ ತೊಗೊಂತಂದಿರಿ ನಂಗೆ ನಿಂತಿದ್ದು. ಎಕರೆಗೆ 12 ಲಕ್ಷ. ಕಡಿಮೆ, ಇದಕ್ಕಿಂತ ಕಡಿಮೆ. 10-12 ಲಕ್ಷ. 5 ಎಕರೆ ಐತೆ ಅದು. ಸಿಗುತ್ತೆ 10-20 ಲಕ್ಷ ರೇಂಜಲ್ಲಿ ಈ ಕಡೆ ಹೊಲಗಳು. ಜಾಸ್ತಿ ಎಷ್ಟು ತೊಗೊಂತಿ ಅಷ್ಟು ಕಡಿಮೆ ಮಾಡ್ತಾರೆ. 1 ಎಕರೆ ತೊಗೊಂಡೆ ಅಂದ್ರೆ ಜಾಸ್ತಿ ಇರುತ್ತೆ ರೇಟ್. 3-4 ಎಕರೆ ತೊಗೊಂಡ್ರೆ ಒಂದು 10 ಎಕರೆ 8 ಎಕರೆ ಅವ್ರು ಕಡಿಮೆ ಮಾಡ್ತಾ ಹೋಗ್ತಾರೆ ರೇಟ್. 1 ಎಕರೆ ತೊಗೊಂತಿ ಅಂದ್ರೆ ಅವರು ಅಷ್ಟೇ ಇಡ್ತಾರೆ. ಸರಿ. ನಾವು ದಾಂಡೇಲಿ ರೂಟಿಗೆ ಬರ್ತಾ ಇದ್ವಿ. ಸೊ ದಾಂಡೇಲಿ ಏನು ಹತ್ರ ಇದೆ. ಸೊ ನೋಡ್ರಿ ಹೊಲ ಗದ್ದೆಗಳು ಹೇಗಿದೆ. ಟೋಟಲ್ ಗ್ರೀನ್ ಆ್ಯಂಡ್ ಗ್ರೀನ್ ಕೃಷಿ ಭೂಮಿ, ಬ್ಯೂಟಿಫುಲ್. ಸೊ ಈ ಥರ ಹೊಲ ಗದ್ದೆಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಶುಭಮ್ ಅಂತೂ ಫುಲ್ ಎಂಜಾಯ್ ಮಾಡ್ತಾನೆ ಹೇಳ್ತೀನಿ ರೈಡು. ಸೊ ಬೈಕ್ ಓಡಿಸ್ಬೇಕು, ವ್ಯೂ ನೋಡಬೇಕು, ಫುಲ್ ಕನ್ಫ್ಯೂಷನು. ಸೊ ಇದಿಷ್ಟು ನಾವು ಕವರ್ ಮಾಡಿದ್ದೀವಿ ಸ್ನೇಹಿತರೆ ಯಲ್ಲಾಪುರ ಟು ದಾಂಡೇಲಿಗೆ ಹೇಗೆ ಹೋಗೋದಂತ. ಸೊ ಆಲ್ಮೋಸ್ಟ್ 2 ರೂಟ್ ಇದೆ. ನಾವು ತೊಗೊಂಡಿದ್ದು ಭಗವತಿಯಿಂದ. ಸೊ ಹೊಲ ಕೂಡ ನೋಡಿಬಿಟ್ಟು ಇವಾಗ ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗ್ತೀವಿ. ಕಬ್ಬು ಕೂಡ ಇದೆ, ಕಬ್ಬಿದೆ ನೋಡ್ಬೋದು. ಭತ್ತ ಕಬ್ಬು ಆ ಕಡೆ ಇದೆ. ಸೊ ಒಂದು ವೇ ಹೆವಿ ಮಳೆ ಸ್ನೇಹಿತರೆ, ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂತು. ಸ್ಟಾಪ್ ಮಾಡಿಬಿಟ್ರೆ ರೆನ್ಕೋಟಲ್ಲಿ ಹಾಕೊಂಡ್ವಿ. ನೋಡಿ ಹೊಲದ ದಾರಿಗಳು ಹೇಗಿದೆ. ನಿಮಗೆ ಹೋದರೆ ಬ್ಯೂಟಿಫುಲ್ ಅಲ್ವಾ ಜಾಗಗಳು. ಸೊ ದಾಂಡೇಲಿ ಇನ್ನು ಮುಂದೆ ಬಂದರೆ ಫುಲ್ ಕಾಡು, ಫಾರೆಸ್ಟು, ನದಿ, ಡ್ಯಾಮು, ಜಲಪಾತಗಳು ಎಲ್ಲ ಶುರು ಆಗುತ್ತೆ ನಮ್ಮ ದಾಂಡೇಲಿಯಿಂದ. ಇನ್ನೇನು ದಾಂಡೇಲಿಯಿಂದ 5 ಕಿಲೋಮೀಟರ್ ಅಷ್ಟೇ. ಸೊ ದಾಂಡೇಲಿ ಬರಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡ್ಬೋದು ಆರಾಮಾಗಿ. ಊರ ಕಡೆ ಎಲ್ಲ ಈ ಥರ ಇಲ್ಲ. ಹಾಂ, ಇಲ್ಲಿ ನಮ್ಮೂರ ಕಡೆ ಸಮುದ್ರ 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 ಸಮುದ್ರ, ಎಲ್ಲೋದ್ರೂ ಸಮುದ್ರ. ಬೆಟ್ಟ ಗುಡ್ಡ ಇದೆ, ಒಂದೇ ಕಡಿಮೆ. ಗಾಳಿ ವಾತಾವರಣ ಅಂತ ಎಷ್ಟು ತಂಪಾಗಿದೆ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ನಿಜವಾಗ್ಲೂ ಪುಣ್ಯ ಅನ್ಸಲ್ವಾ ಈ ಕಡೆ ಎಲ್ಲ ಜನ? ಎಷ್ಟು ಜನ ಪುಣ್ಯ ಮಾಡಿದ್ದಾರೆ ನೋಡಿ ಹೇಗಿದೆ ಎಲ್ಲ ಜಾಗ. ಇದು ಯಾವುದೋ ರೈತರ ಮನೆ ಅದು. ಕಾರು ಗೀರು ಇದೆ. ರೈತರು ದೇಶದ ಆಸ್ತಿ ರೀ. ರೈತರು ಬೆಳಿಬೇಕು. ರೈತರು ಬೆಳೆದ್ರೆ ತಾನೇ ನಮಗೆಲ್ಲ ನಮ್ಮ ದೇಶ ಬೆಳೆಯೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋಗೋಸ್ಕರ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು. ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ನಾವು ಈ ಸೀರೀಸಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಇದೇ ಥರ ಎಲ್ಲ ಶಿರ್ಸಿ ಟು ಯಲ್ಲಾಪುರ ರೂಟ್ ಕೂಡ ನಾವು ಬಸ್ಸಲ್ಲಿ ಕವರ್ ಮಾಡಿದ್ದೀವಿ. ಯಾರು ವಿಡಿಯೋ ನೋಡಿಲ್ಲ ಅದು ಕೂಡ ಹೋಗಿ ನೋಡಿ. ಸೊ ಸಿಗ್ತೀವಿ ಮತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.